ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕತೆಯನ್ನು ಹೊತ್ತು ತಂದಾಯಿತು. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಕತೆ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರ ಬಗ್ಗೆ, ಮಲ್ಲ ಚಿತ್ರದ ಕರುನಾಡೆ ಹಾಡಿನ ಬಗ್ಗೆ. ನನಗೆ ತಿಳಿದಿರೋ ಇದರ ಹಿಂದಿನ ಒಂದು ಸ್ವಾರಸ್ಯಕರ ವಿಷಯ ಏನಂತಂದರೆ, ಮಲ್ಲ ಚಿತ್ರದ ಕರುನಾಡೆ ಕೈ ಚಾಚಿದೆ ನೋಡೆ ಈ ಹಾಡಿಗೆ ಮೊದಲು ಲಿರಿಕ್ಸು ಇದಿರಲಿಲ್ಲ. ಮೊದಲು ಬರೆದಿದ್ದ ಲಿರಿಕ್ಸು ಪ್ರತಿಧ್ವನಿಯೇ ಕೇಳು ನನ್ನ ಓಲೆ ಓಲೆ ಅಂದರೆ 1 ಬಾರೋ 2 ಬಾರೋ ಕಡಿಮೆ ಇತ್ತು. ಈ ಟೆಂಪೋಲು ಇರಲಿಲ್ಲ ಸಾಂಗ್ ಎಲ್ಲ ಆಯಿತು, ಲಿರಿಕ್ಸ್ ಎಲ್ಲ ಬರೆದು ಇದಾದಮೇಲೆ ರವಿ ಸರ್ಗೆ ಯಾಕೋ ಅಷ್ಟು ಕನ್ವಿನ್ಸ್ ಆಗ್ತಾ ಇಲ್ಲ, ಏನೋ ಕಡಿಮೆ ಇದೆ ಅನ್ನಿಸ್ತಿದ್ರು. ಆಗ ನಮ್ಮ ಹರಿಕೃಷ್ಣ ಅವರು, ಸುಮಾ ಶಾಸ್ತ್ರಿ ಮೇಡಮ್ ಅವರು, LN ಶಾಸ್ತ್ರಿ ಅವರು ಎಲ್ಲ ಸೇರಿ ಆ ಟೆಂಪೋನ ಒಂಚೂರು ಜಾಸ್ತಿ ಮಾಡಿದ್ರು. ಜಾಸ್ತಿ ಮಾಡಿದಾಗ ಒಂದು ಕಿಕ್ ಬಂತು. ಆವಾಗ ಕನ್ನಡ ಸಾಂಗ್ ಮಾಡ್ಬಿಡೋಣ, ಸೂಪರ್ ಆಗಿರುತ್ತೆ ಇದನ್ನು, ಯಾಕೆಂದರೆ ಭಾಷೆ ಆಧಾರಿತ ಗೀತೆ ಮಾಡೋಣ ಅಂತ ಒಂದು ಇಮಿಡಿಯೇಟ್ ಥಾಟ್ ಬಂತು. ಯಾಕೆಂದರೆ ರವಿ ಸರ್ದು ಕರುನಾಡ ತಾಯಿ ದೊಡ್ಡ ಹಿಟ್ಟಾಗಿತ್ತು ಕನ್ನಡ ಸಾಂಗು. ಅದಾದಮೇಲೆ ಸಿಪಾಯಿಲಿ ರುಕ್ಕಮ್ಮ ಹಾಡು ಒಂದು ದೊಡ್ಡ ಹಿಟ್ಟಾಗಿತ್ತು. ಇದು ಫಸ್ಟ್ ಟೈಮ್ ರವಿ ಸರ್ ಅವರ ಮ್ಯೂಸಿಕ್ಗೆ ಅವರೇ ಸಾಹಿತ್ಯ ಒಂದು ಕನ್ನಡದ ಹಾಡನ್ನ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ಈ ಹಾಡನ್ನ ಕ್ರೇಜಿ ಸ್ಟಾರ್ ಬರೆದಿದ್ದು ಕರುನಾಡೆ ಕೈ ಚಾಚಿದೆ ನೋಡೆ. ಈ ಲಿರಿಕ್ಸ್ಗಳೆಲ್ಲ ಬರೆದ್ರು, ಹಾಡು ರೆಕಾರ್ಡ್ ಆಯಿತು. ಶಾಸ್ತ್ರಿ ಸರೇ ಅದನ್ನು ಹಿನ್ನೆಲೆ ಧ್ವನಿ ಕೊಟ್ಟರು. KV ರಾಜು ಸರ್ನ ಒಂದ್ಸತಿ ರವಿ ಸರ್ ಮನೆಗೆ ಕರೆಸ್ಬಿಟ್ಟು ಒಂದ್ಸತಿ, ಏಕೆಂದರೆ ಕನ್ನಡದ ಭಾಷೆ ಮೇಲಿರೋ ಹಾಡಾಗಿರೋದ್ರಿಂದ ಒಂದ್ಸತಿ ಅವರ ಒಂದು ಒಪಿನಿಯನ್ ತೊಗೊಳ್ಳೋಣ, ಚೆನ್ನಾಗಿದೆಯಾ, ಫೈನ್ ಟ್ಯೂನ್ ಮಾಡಬೇಕಾ ಏನು ಅಂತ. ಬಟ್ KV ರಾಜು ಸರ್ ಕಂಪ್ಲೀಟ್ ಹಾಡನ್ನ ಕೇಳಿ, ಏನು ಬೇಡ, ಒಂದು ಅಕ್ಷರನೂ ಬದಲಾವಣೆ ಬೇಡ, ತುಂಬ ಅದ್ಭುತವಾಗಿ ಬರೆದಿದ್ದೀರಾ, ಈ ಸಾಂಗ್ ಹಾಗೇ ಇರಲಿ, ಬಟ್ ಎಷ್ಟು ಚೆನ್ನಾಗಿ ನೀವು ತೆಗಿತೀರಾ ಅನ್ನೋದು ನಮಗೆ ಈ ಹಾಡು ಕೇಳಿದ್ರೇ ಅನಿಸುತ್ತೆ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆವಾಗ ನಮ್ಮ ಕನಸುಗಾರನಿಗೆ ಒಂದು ಹೊಸ ಚಾಲೆಂಜ್ ಸ್ಟಾರ್ಟ್ ಆಯಿತು. ಅಂದರೆ ನೀವು ಕರುನಾಡೆ ಪಿಕ್ಚರೈಸೇಷನ್ ನೋಡಿದ್ರೆ, ಆ ಸಾಂಗ್ನ ಪಿಕ್ಚರೈಸೇಷನ್ ನೋಡಿದ್ರೆ ನಿಮ್ಗೆ ಅಲ್ಲಲ್ಲಿ ಏರಲ್ಲಿ ಅರ್ಶಿನ ಕುಂಕುಮ ಎರಚ್ತಾ ಇರ್ತಾರೆ, ಅಂದರೆ ಕನ್ನಡ ಬಾವುಟದ್ದು ಒಂದು ಸಿಂಬಲ್ಲು ಇದು ಮಾಡ್ತಾ ಇರ್ತಾರೆ. ಆ ಸಾಂಗ್ನ ತುಂಬ ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ತೆಗೆದಿರೋದು. ಇವತ್ತಿನ ಜನಪ್ರಿಯ ನಾಯಕ ನಟಿ ನಮ್ಮ ಮಾಲಾಶ್ರೀ ಮೇಡಮ್ ಹಾಗೂ ರಾಮು ಸರ್ ಅವರ ಮಗಳು ಏನಿದ್ದಾರೆ, ಅವರು ಕೂಡ ಒಂದು ಶಾರ್ಟಲ್ಲಿ ಬರ್ತಾರೆ. ನಮ್ಮ ರವಿ ಸರ್ ಮಗಳು ಅಂಜಲಿ ಅವರು ಕೂಡ ಹಾಡಿನ ಒಂದು ಶಾರ್ಟಲ್ಲಿ ಬರ್ತಾರೆ. ಇದೆಲ್ಲ ಹಾಡಿನ ವಿಶೇಷ. ಇನ್ನು ತೆಗೆಯೋ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ನಾನು ಹೇಳ್ದಂಗೆ ತುಂಬ ದಿವಸ ತೆಗೆದಂಥ ಸಾಂಗ್ ಅದು. ನಂದಿ ಹಿಲ್ಸಲ್ಲಿ ತೆಗೆದಿದ್ದಾರೆ, ಸಕಲೇಶ್ಪುರದಲ್ಲಿ ತೆಗೆದಿದ್ದಾರೆ, ಸಾಕಷ್ಟು ಕಡೆ ತೆಗೆದಿದ್ದಾರೆ. ಒಂದು ದಿವಸ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅದು ರಾತ್ರಿ ನ್ಯೂ ಇಯರ್ ಟೈಮ್ ಅಂತ ಬಂದಾಗ ಎಲ್ಲರೂ ಸಾಕಷ್ಟು ಜನ ಡಿಸೆಂಬರ್ 31 ನ್ಯೂ ಇಯರ್ ಈವು ಪಾರ್ಟಿ ಅಂತ ಮಾಡಬೇಕಾದ್ರೆ ರವಿ ಸರ್ ಆವತ್ತಿನ ದಿವಸ ಜನವರಿ 1 ಅಂದರೆ ಡಿಸೆಂಬರ್ 31 ಮಿಡ್ನೈಟ್ 12 ಗಂಟೆಗೆ ಒಂದು ಶಾರ್ಟ್ನ ತೆಗೆದ್ರು. ಅವಾಗ ಶಾರ್ಟ್ ತೆಗಿಬೇಕಾದ್ರೆ ನಾನು ಕೂಡ ಅಲ್ಲೇ ಇದ್ದೆ. ನೀವು ಆ ಹಾಡಲ್ಲಿ ನೋಡಿದ್ರೆ, ಈ ಮಣ್ಣಿನ ಕೂಸು ನಾನು ಅಂತ ಹಿಂಗೆ ಮಲಗಿದಾಗ ಈ ಕೋಳಿ ಮರಿಗಳೆಲ್ಲ ರವಿ ಸರ್ನ ಬಂದು ತಬ್ಕೊಳ್ಳುತ್ತೆ ಅಂದರೆ ರವಿ ಸರ್ ಹತ್ತಿರ ಬರುತ್ತೆ. ಆ ಕೋಳಿ ಮರಿಗಳಿಗೆ ಕೆಂಪು ಅರ್ಶಿಣದ ಪೇಂಟ್ ಬರೆದಿದ್ರು. ಆ ಶಾರ್ಟ್ ತೆಗಿಯೋದಕ್ಕೆ ಅಂದರೆ ಹೆಂಗೆ ಅವ್ರಿಗೆ ಐಡಿಯಾ ಬಂದ್ಬಿಡ್ತು ರವಿ ಸರ್ಗೆ, ಈ ಕೋಳಿಗಳು ಈ ಮರಿಗಳು ಈಗ ಬರಬೇಕು ಅಂತ. ಬಟ್ ಹಿಂಗೆ ಮನುಷ್ಯರಂದರೆ ನಾವು ಕಂಟ್ರೋಲ್ ಮಾಡೋದು, ಪ್ರಾಣಿಗಳದು ಪಾಪ ಪುಟ್ಟ ಮರಿಗಳು, ಅವ್ರುಗಳನ್ನ ಹೆಂಗೆ ನಾವು ಆ ಥರ ಮಾಡಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ರವಿ ಸರ್ ಒಂದು ಸತಿ ಲೈಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ರು. ಲೈಟ್ ಹಾಕಿದಾಗ ಆ ಪಟ ಅಂತ ಬರೋದದು ಆ ಶಾಖಕ್ಕೆ. ಆವಾಗ ಸೀತಾರಾಮ್ ಸರ್ಗೆ ಹೇಳಿ ಅಲ್ಲೆಲ್ಲನೂ ಪೊಸಿಷನ್ನ ಸೆಟ್ ಮಾಡಿಕೊಂಡು ಅದರದ್ದು ಫೋಟೋ ಹಾಕ್ತೀನಿ, ಯಾಕೆಂದರೆ ವೀಡಿಯೋ ಹಾಕೋಕ್ಕಾಗಲ್ಲ ಬಿಕಾಸ್ ಆಫ್ ದ ಕಾಪಿರೈಟ್ ಆ್ಯಕ್ಟ್. ಅಲ್ಲಿ ಬಂದು ಆ ಮರಿಗಳು ಬಂದು ತಬ್ಕೊಳ್ಳೋ ಥರದ್ದು ಒಂದು ಕಾಣಿಸುತ್ತೆ ವಿಜುವಲು, ಅದೊಂದು. ಆ್ಯಂಡ್ ಓಪನಿಂಗಿಗೆ ನಿಮಗೆ ಒಂದು ಶಾರ್ಟ್ ಬೇಕಾಯಿತು. ಅವಾಗ ಏನು ಮಾಡೋದು ಗೊತ್ತಿರಲ್ಲ. ಈ ಸಾಂಗ್ ಇನ್ನು ಕೆಲವು ಪೋರ್ಷನ್ಸ್ ಬ್ಯಾಲೆನ್ಸ್ ಇತ್ತು. ಅವಾಗ ಹಂಸಲೇಖ ಸರ್ ಒಂದ್ಸತಿ ಬಂದು, ನಮ್ಮ ಸ್ನೇಹಿತರದೊಬ್ರದ್ದು ಸನ್ಫ್ಲವರ್ ಬೆಳೆದಿದ್ದಾರೆ, ಇನ್ನೇನು ಅದನ್ನೆಲ್ಲ ತೆಗೆದುಬಿಡ್ತಾರೆ, ಕಿತ್ಬಿಡ್ತಾರೆ, ಏನಾರಲ್ಲಿ ಸಾಂಗ್ ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಇರೋಂಗೆ ಕನಸುಗಾರನ ತಲೆಗೆ ಬಂದಂಥ ಕಲ್ಪನೆ, ಆ ಸನ್ಫ್ಲವರ್ಗಳ ಮಧ್ಯೆ ಯೆಲ್ಲೋ ಕಲರು, ಇವರು ರೆಡ್ ಶರ್ಟ್ ಹಾಕ್ಕೊಂಡು ಅಲ್ಲಿ ಬರುವಂಥ ಒಂದು ಕೆಲವು BGMs, ಕೆಲವು ಪೋರ್ಷನ್ಸ್ನ ತೆಗೆದಿದ್ದಾರೆ, ಕೆಲವು ಕ್ಲೋಸಪ್ಸ್ನ ತೆಗೆದಿದ್ದಾರೆ. ಇದು ಮಲ್ಲ ಚಿತ್ರದ ಕರುನಾಡೆ ಹಾಡಿನ ಹಿಂದಿರುವ ಕೆಲವು ವ್ಯಾಯಾಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕತೆ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಇದನ್ನು ಹೇಳಿದ್ದೀನಿ. ಇದು ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್ ಮತ್ತೆ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮಸ್ಕಾರ.